ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತು ಮತ್ತೆ ಶಾಲೆಗೆ ಹೋಗಿ ಬಂದೆ ದಿನದಂತೆ. ಇವತ್ತು ಕೂಡ ಬೇಗನೆ ಬಂದೆ, 11 ಗಂಟೆ ಅಷ್ಟೊತ್ತಿಗೆ ಬಂದೆ. ಮಾರ್ನಿಂಗ್ ಕ್ಲಾಸಲ್ಲ ನಮ್ಮದು. ತಿಂಡಿ ಕೊಟ್ಟು ಬಂದುಬಿಡ್ತೆ ನನ್ನ ಮಕ್ಕಳಿಗೆ. ನೋಡಿ, ಈಗ ಎಲ್ಲ ನೀರು ತುಂಬ್ತಾ ಇದ್ದೀನಿ. ನೀರು ಬಿಟ್ಟಿದೆ, ಪಾತ್ರೆ ಕಸ ನೆಲ ಎಲ್ಲ ಮಾಡಿಕೊಂಡು ನೋಡಿ ಮುಂದಿನ ಕೆಲಸ ಮಾಡಬೇಕು ಫ್ರೆಂಡ್. ಎಲ್ಲ ಆಗೋವರೆಗೂ ಮಧ್ಯಾಹ್ನನೇ ಆಗಿಬಿಡುತ್ತೆ. ಆಮೇಲೆ ನಮಾಜಿನ ಟೈಮ್ ಕೂಡ ಆಗಿಬಿಡುತ್ತೆ. ಇಲ್ಲೇನೋ ನೋಡಿ ಫ್ರೆಂಡ್, ಮನೆ ಹತ್ರ ಒಂಥರ ಇರ್ಬೋದು, ಇದು ಜೇನು ಹುಳನೋ ಏನೋ ಗೊತ್ತಿಲ್ಲ. ನೋಡಿ ಇಲ್ಲಿ ಎಷ್ಟು ಅದಾವೆ. ಮೋಸ್ಟ್ಲಿ ಏನಾದರೂ ಜೇನು ಕಟ್ತಾಯಿತ್ತು ಏನೋ. ತುಂಬ ತುಂಬ್ಕೊಬಿಟ್ಟಿದ್ದಾವೆ ಈ ಬಿಸಿಲಿಗೆ. ಏನಂತ ಗೊತ್ತಾಗ್ತಾ ಇಲ್ಲಪ್ಪ. ಇಲ್ಲಿದ್ರೆ ಮತ್ತೆ ನಾನೇ ಏನಾದರೂ ಮತ್ತೆ ಕಚ್ಚಿಬಿಟ್ಟಿದ್ದಾವೆ. ಅತ್ಲಾಗ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಹರಕ್ ಮಾಡ್ಕೋಬೇಕಂತ ನಾನು ಅವಾಗವಾಗ ಹಚ್ತಾ ಇದ್ದೀನಿ. ನೋಡಿ ಬೆರಳು ಮತ್ತೆ ವೈಟ್ ಆಗಿಬಿಟ್ಟಿದ್ದಾವೆ ನನ್ನವು. ನಾನು ಹಚ್ಕೊಳ್ತಾನೆ ಇರ್ತೀನಿ ಪದೇ ಪದೇ, ಚೆನ್ನಾಗಿರ್ತವೆ ನೋಡಿ. ಅಲ್ಲಿ ಏನೂ ಹಚ್ಚಲ್ಲ ನೋಡಿ. ಇಷ್ಟು ಉಳಿದಿದ್ದಾವೆ. ಆ ಕೈಯಲ್ಲಿ ಪೂರ್ತಿ ಹೋಗಿದೆ. ಅದಕ್ಕೆ ಒಂದು ಸತಿ ಮಾಡಿ ಇಟ್ಕೊಂಡ್ರೆ 1 ತಿಂಗಳು 1.5 ತಿಂಗಳು ಬರುತ್ತೆ ನನಗೆ. ಅದಕ್ಕೆ ನೋಡಿ ಇಲ್ಲಿ ಸಕ್ಕರೆ ಟೀ ಪುಡಿ ಎಲ್ಲ ಕಲಸಿಟ್ಕೊಂಡಿದ್ದೀನಿ. ಈ ಪಾತ್ರೆ ನೋಡಿ ಅದಕ್ಕಾಗಿ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ನೋಡಿ ಫ್ರೆಂಡ್ಸ್. ಇದನ್ನು ಮುಚ್ಚಿಟ್ಬಿಟ್ಟಿದ್ದೇನೆ ಅದಕ್ಕೋಸ್ಕರ, ಯಾಕಂದರೆ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಇದು. ಅದಕ್ಕೋಸ್ಕರ ಇಟ್ಟಿದ್ದೇನಲ್ಲ, ಇದು ಬೇಗ ಹೋಗಲ್ಲ, ಅದಕ್ಕಾಗಿ ಎತ್ತಿಟ್ಬಿಟ್ಟಿದ್ದೀನಿ. ಅದನ್ನು ಸ್ವಲ್ಪ ತೊಳೆದಿದ್ದೇನೆ. ಆದರೂ ಕೂಡ ಒಂದು ಸ್ವಲ್ಪ ನೀರೆಲ್ಲ ಆಗಲಿ ಇದರಲ್ಲಿ. ನಾವು ಇದನ್ನು ಹಚ್ಕೊಂಡ್ರೆ ನಮ್ಮ ನಮಾಜ್ ಆಗುತ್ತೆ ಫ್ರೆಂಡ್. ನಾವು ಲಾಲಿ ಹಚ್ಕೊಂಡ್ರೆ ನಮ್ಮ ನಮಾಜ್ ಆಗಲ್ಲ. ಅದಕ್ಕೆ ನಾನು ಚೆನ್ನಾಗೂ ಕಾಣುತ್ತೆ, ನೀರಿಗೂ ಹೋಗಲ್ಲ. ಅದಕ್ಕಾಗಿ ನಾನು ಇದನ್ನು ಮಾಡ್ಕೊತ ಇರ್ತೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ಫ್ರೆಂಡ್ ನಾನು ಇದ್ರದ್ದು ಹಿಂದಿನ ವಿಡಿಯೋದಲ್ಲಿ. ಅದಕ್ಕಾಗಿ ಪೂರ್ತಿ ಡೀಟೇಲಾಗಿ ತೋರಿಸಲ್ಲ, ಯಾಕಂದರೆ ಪದೇ ಪದೇ ಅದನ್ನು ಹಾಕಬಾರ್ದು. ಅದಕ್ಕಾಗಿ ಒಂದು ಸ್ವಲ್ಪ ತೋರಿಸಿದ್ದೀನಿ ಫ್ರೆಂಡ್ ನಾನು. ಡೀಟೇಲಾಗಿದೆ. ಈಗ ಮಾಡಿ ಇಟ್ಕೊಂಡ್ರೆ ನನಗೆ ಮತ್ತೆ 2 ತಿಂಗಳವರೆಗೂ ನನಗೆ ಲಾಲಿ ಅದು ಇದು ಅನ್ನೋ ಹಚ್ಕೊಳ್ಳೋ ಟೆನ್ಷನ್ ಇರಲ್ಲ. ಅದಕ್ಕಾಗಿ ಮಾಡ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಹಾಕ್ಬಿಡ್ತೀನಿ. ಅದು ಸುತ್ತಲಿಗೂ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸತಿ ಮಾಡಿ ಇಟ್ಕೊಬಿಟ್ರೆ ನನಗೆ ಟೆನ್ಷನ್ ಇರಲ್ಲ. ಯಾವುದು ಫ್ರೀ ಇದ್ದಾಗ ಮಾಡ್ಕೊತೀನಿ ಫ್ರೆಂಡ್. ಇಲ್ಲ ಅಂದರೆ ಈ ಕೆಲಸದಲ್ಲಿ ನನಗೆ ಆಗೋದೇ ಇಲ್ಲ, ಯಾವುದೂ ಪುರ್ಸೊತ್ತೆ ಆಗಲ್ಲ ಫ್ರೆಂಡ್ ನನಗೆ. ಅದಕ್ಕಾಗಿ ಯಾವಾಗಾರ ಒಂದು ಸ್ವಲ್ಪ ಪುರ್ಸೊತ್ತಾದರೆ ಇದೊಂದು ಸ್ವಲ್ಪ ಮಾಡಿ ಇಟ್ಕೊಬಿಡ್ತೀನಿ. ನನಗೆ ಚೆನ್ನಾಗಿರುತ್ತೆ ನೋಡಿ. ಈಗ ಸಣ್ಣ ಕುರಿ ಮಾಡಿ ಇಟ್ಟುಬಿಡ್ತೀನಿ. ಈಗ ಒಂದು 5 ನಿಮಿಷ ಇಡಬೇಕು ಫ್ರೆಂಡ್. ಇದ್ರ ಮೇಲೆ ಒಂದು ಚೆಂಬು ನೀರು ತುಂಬಿಟ್ಟುಬಿಡ್ತೀನಿ. ಏನಾದರೂ ಪಾತ್ರೆ ಆಗಲಿ, ಒಂದು ಚೆಂಬಿನಲ್ಲಿ ನೀರಾಗಲಿ ನೋಡಿ. ಒಂದು ಚಿಕ್ಕ ಪಾತ್ರೆನೇ ಇಡ್ತೀನಿ. ಈಗ ಕರೆಕ್ಟಾಗಿ ಕೂರ್ತಾ ಇದೆ ಇದು. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ನೋಡಿ ಕರೆಕ್ಟ್ ಆಯ್ತು. ಈಗ ಒಂದು 5 ನಿಮಿಷ ಬಿಟ್ಬಿಟ್ರೆ ಅದೆಲ್ಲ ಆವಿಯಾಗಿ ಅದರಲ್ಲಿ ಆ ಕೆಂಪು ನೀರು ಬರುತ್ತಲ್ಲ, ಅದಾಗಿ ಅದರಲ್ಲಿ ಬೀಳುತ್ತೆ. ಅದಷ್ಟೇ ಸಾಕು ನೋಡಿ. ಸ್ವಲ್ಪ ಮೈದಾ ಹಿಟ್ಟು ಕಲಿಸ್ಕೊಂಡು ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು 3 ದಿನ 4 ದಿನ ಹಚ್ಕೋಬೇಕು ನೋಡಿ ಫ್ರೆಂಡ್. ರಿಟರ್ನ್ ಆಗಿ ಹಚ್ಕೊಂಡ್ರೇ ಅದು ಕೆಂಪು ಕಲರ್ ಬರೋದು. ಒಂದೇ ಸತಿಗೆ ಬರಲ್ಲ. ಒಂದೇ ಸತಿ ಸ್ವಲ್ಪ ಹಳದಿ ಥರ ಬರುತ್ತೆ. 2ನೇ ದಿನಕ್ಕೆ ಸ್ವಲ್ಪ 4-5 ದಿನನಷ್ಟಲಿಗೆ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಫ್ರೆಂಡ್. ಒಳ್ಳೆ ಒಂದು ಸತಿ ಆ ಥರ ಕಲರ್ ಬಂದುಬಿಟ್ರೆ 1 ತಿಂಗಳು 1.5 ತಿಂಗಳು ಕಲರ್ ಹೋಗಲ್ಲ ನೋಡಿ ಫ್ರೆಂಡ್. ತುಂಬ ಬೆಸ್ಟಾಗಿರುತ್ತೆ. ಇಂಥ ನಾವು ಸುಮ್ಮನೆ ಲಾಲಿ ಹಚ್ಕೊತೀವಿ, ಅವೆಲ್ಲ ಇರಲ್ಲ, ಹೋಗ್ಬಿಡ್ತದೆ. ಏನಾದರೂ ಪಾತ್ರೆ ತಿಕ್ಕಿದ್ರೆ, ಬಟ್ಟೆ ನೋಡಿ ಫ್ರೆಂಡ್. ಈಗ ನಮ್ಮ ಅರಕ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕೆಂಪು ನೀರು ಬಂದಿದೆ. ತೆಗಿಯೋದೇ ತುಂಬ ಕಷ್ಟ ಫ್ರೆಂಡ್. ಏನಾದರೂ ಸ್ವಲ್ಪ ಕೈಗೆ ಹತ್ತಿಬಿಟ್ರೆ ಮುಗೀತು ನೋಡಿ. ಕೈ ಮೇಲೆ ಗುಳ್ಳೆನೆ ಆಗ್ತವೆ. ಹಿಡಿದೆ ನೋಡಿ. ಇದರೆಲ್ಲ ಹಾಕ್ಕೊಳ್ತೀನಿ ನೋಡಿ. ಇಷ್ಟ ಹಾಕೋಣ ನೀರು ಬಂತು ನೋಡಿ ಫ್ರೆಂಡ್ ನನಗೆ.
ನೋಡಿ ಇಷ್ಟು ನೀರು ಸಾಕು ನೋಡಿ. ನನಗೆ ಒಂದು 3-4-5 ಸತಿ ಹಚ್ಕೋಬೋದು ಇಷ್ಟು ನೀರಾದರೆ. ಈ ತಣ್ಣಗಾದ್ಮೇಲೆ ಒಂದು ಸಣ್ಣ ಬಾಟ್ಲಲ್ಲಿ ಹಾಕಿಟ್ಕೊತೀನಿ ಫ್ರೆಂಡ್ಸ್. ಅಷ್ಟೇ ನೋಡಿ ಇದ್ರ ಮಹಿಮೆ. ಎಷ್ಟು ಚೆನ್ನಾಗಿ ಹತ್ತುತ್ತೆ ಅಂದರೆ, ಈ ಕಲರ್ ಇದೆಯಲ್ಲ, ಈ ಕಲರ್ಗಿಂತನೂ ಡಾರ್ಕಾಗಿ ಬರುತ್ತೆ ನೋಡಿ ನಮ್ಮ ಉಗುರಿನ ಮೇಲೆ. ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ. ಅದರಲ್ಲೂ ವೈಟ್ ಇದ್ದವರಿಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್. ಉಗುರಿನ ಬಣ್ಣ ಯಾವುದು ಇದ್ರ ಮುಂದೆ ಯಾವುದೂ ಅಲ್ಲ ನೋಡಿ. ಹಾಗೆ ನೋಡಿ ಫ್ರೆಂಡ್, ನಾನು ಈ ಥರ ಡಬ್ಬಿಯಲ್ಲಿ ಹಾಕಿಡ್ತೀನಿ. ಚೆನ್ನಾಗಿರುತ್ತೆ ಇದರಲ್ಲಿ ಹಾಕಿಟ್ರೆ. ನೋಡಿ ನನ್ನ ಉಗುರಿನ ಬಣ್ಣ ರೆಡಿ. ಎಷ್ಟಿದೆ. ಜಾಸ್ತಿ ಮಾಡಿ ಇಟ್ಕೊಂಡ್ರು ಸರಿ ಅನಿಸಲ್ಲ. ಅದು ಕಲರ್ ಒಂಥರ ಭಾಳ ದಿನ ಆದ್ಮೇಲೆ ಹಾರೋಗ್ಬಿಡುತ್ತೆ. ಇದೊಂದು 4-5 ಸತಿ ಆಗುತ್ತೆ ಫ್ರೆಂಡ್. ಮೈದಾ ಹಿಟ್ಟು ಅದರಲ್ಲಿ ಕಲಿಸ್ಕೊಂಡು ಹಚ್ಕೊಂಡ್ರೆ ಸಾಕು ನೋಡಿ. ನೋಡಿ ಫ್ರೆಂಡ್, ಈಗ ಹೊರಗಡೆ ಒಂದು ಸ್ವಲ್ಪ ಕಸ ಹೊಡಿಬೇಕಂತ ಬಂದೆ. ಯಾಕೋ ಮೋಡ ಕಳ್ಚಿದಂಗೆ ಆಗ್ಬಿಟ್ಟಿದೆ ಫ್ರೆಂಡ್ಸ್. ನೋಡಿ ಯಾಕೋ ಕ್ಲೈಮೇಟೇ ಚೇಂಜ್ ಆಗಿದೆ ನಿನ್ನಿಂದ. ಇನ್ನೂ ಒಂಥರ ಮೋಡ ಆದಂಗೆ ಆಗಿದೆ. ಮಳೆ ಬರೋ ಥರ ಇದೆ ಫ್ರೆಂಡ್. ಏನು ಈ ವರ್ಷ ಫೆಬ್ರವರಿ ತಿಂಗಳು ಇನ್ನೂ ಮುಗ್ದಿಲ್ಲ, ಇಷ್ಟು ಬೇಗ ಮಳೆಗಾಲ ಬಂತೇನೋ ಅನ್ಬೇಕು ಆ ಥರ ಅನ್ನಿಸ್ತಾ ಇದೆ. 3 ತಿಂಗಳು ನೆಟ್ಟಿಗೆ ಬೇಸಿಗೆ ನೋಡಿಲ್ಲ ನಾವು. ಇವಾಗಲೇ ಸ್ಟಾರ್ಟ್ ಆದರೆ ಹೆಂಗೆ ಫ್ರೆಂಡ್, ಅಲ್ಲಿಗೆ 6 ತಿಂಗಳು ಮಳೆಗಾಲ ಆಗಿಬಿಡುತ್ತೆ. ಏನೋಪ್ಪ ಒಂಥರ ಉಲ್ಟಾ ಪಲ್ಟಿ ಎಲ್ಲ ನಡೀತಾ ಇದೆ ನೋಡಿ ಫ್ರೆಂಡ್. ಏನೋ ಒಂಥರ ಇನ್ನೂ ಇಲ್ಲಾಂದರೂ ಏಪ್ರಿಲ್ ಮೇದಲ್ಲಿ ಸ್ಟಾರ್ಟ್ ಆಗಬೇಕು ಮಳೆ. ಇವಾಗಲೇ ಯಾಕೋ ಅಡ್ಡ ತಿಡ್ಡ ಮಳೆ ಬರ್ತಾಯಿದೆ. ಏನಂತಲೇ ಗೊತ್ತಾಗ್ತಾ ಇಲ್ಲ ನೋಡಿ ಫ್ರೆಂಡ್. ಆಗಲೇ ಒಂಥರ ನಿನ್ನಿಂದನೂ ಸ್ವಲ್ಪ ಬಿಸಿಲು ಕಡಿಮೆನೇ ಇದೆ, ಸೆಕೆ ಕಡಿಮೆ ಇದೆ ಬಿಡಿ, ಇಲ್ಲ ಅಂತಲ್ಲ. ಆದರೆ ಒಂಥರ ಮೋಡ ಆಗಿಬಿಟ್ಟಿದೆ ಅಲ್ಲ, ಮಳೆ ಮತ್ತೆ ಬರುತ್ತೋ ಅನ್ನಂಗೆ ಆಗಿದೆ ನೋಡಿ ಫ್ರೆಂಡ್ ಇಲ್ಲೂ ಕೂಡ. ಹಾಗೆ ನೋಡಿ ಫ್ರೆಂಡ್, ಇವತ್ತಿನ ವಿಡಿಯೋ ಇಷ್ಟ ಆಯಿತು. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ರಿಲೇಷನ್ ಇದ್ದವರಿಗೂ ಶೇರ್ ಮಾಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.